ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 2 ಅಧ್ಯಾಯ 17 ವಿಶ್ವವಿಜೇತ ಹಿರಣ್ಯಾಕ್ಷ. ಇದರಿಂದ ಇವತ್ತು 3 ಶ್ಲೋಕಗಳನ್ನು ತಿಳ್ಕೊಳ್ಳೋಣ. ಶ್ಲೋಕ 24. ತಥೋ ನಿವೃತ್ತ ಕ್ರೀಡಿಷ್ಯನ್ ಗಂಭೀರಂ ಭೀಮನಿಸ್ವನಂ ವಿಜಗಾಹೇ ಮಹಾಸತ್ವೋ ವಾರ್ಧಿಂ ಮತ್ತ ಇವ ದ್ವಿಪಃ. ಅನುವಾದ: ಕೋಪಗೊಂಡ ಆನೆಯಂತಿದ್ದ ಆ ಮಹಾದೈತ್ಯನು ಸ್ವರ್ಗಲೋಕದಿಂದ ಹಿಂದಿರುಗಿದನು. ಭೀಕರವಾಗಿ ಭೋರ್ಗರೆಯುತ್ತಿದ್ದ ಆಳವಾದ ಸಮುದ್ರಕ್ಕೆ ಕ್ರೀಡೆಗಾಗಿ ಧುಮುಕಿದನು. ಶ್ಲೋಕ 25. ತಸ್ಮಿನ್ ಪ್ರವಿಷ್ಟೇ ವರುಣಸ್ಯ ಸೈನಿಕ ಯಾದೋ ಗಣ ಸನ್ನಧೀಯ ಸಸಾಧ್ವಸಾಃ ಅಹನ್ಯಮಾನ ಅಪಿ ತಸ್ಯ ವರ್ಚಸ ಪ್ರದರ್ಶಿತ ದೂರತರಂ ಪ್ರದುದ್ರುವುಹು. ಅನುವಾದ: ಅವನು ಸಮುದ್ರವನ್ನು ಪ್ರವೇಶಿಸಿದಾಗ ವರುಣನ ಸೈನಿಕರಾಗಿದ್ದ ಜಲಚರ ಪ್ರಾಣಿಗಳು ಭೀತಿಗೊಂಡು ಬಹು ದೂರ ಓಡಿದವು. ಒಂದು ಪ್ರಹಾರವೂ ಇಲ್ಲದೆ ಹಿರಣ್ಯಾಕ್ಷನು ಹೀಗೆ ತನ್ನ ವರ್ಚಸ್ಸನ್ನು ತೋರಿಸಿದನು. ಶ್ಲೋಕ 26. ಸ ವರ್ಷಪೂಗಾನುದಧೌ ಮಹಾಬಲಶ್ಚರನ್ಮ ಹೋರ್ಮೀಂಚ್ವಸನೇರಿ ತಾನ್ಮುಹುಃ ಮೌರ್ವ್ಯಾಭಿಜಘ್ನೆ ಗದಯಾ ವಿಭಾವರಿ ಮಾಸೇ ದಿವಾಂಸ್ತಾತ ಪುರೀಂ ಪ್ರಚೇತಸಃ. ಅನುವಾದ: ಬಲಿಷ್ಠನಾದ ಹಿರಣ್ಯಾಕ್ಷನು ಅನೇಕಾನೇಕ ವರ್ಷಗಳವರೆಗೆ ಸಮುದ್ರದಲ್ಲಿ ಚಲಿಸಿದನು. ಗಾಳಿಯಿಂದ ಮೇಲೇರುವ ಅದ್ಭುತ ಅಲೆಗಳನ್ನು ಮತ್ತೆ ಮತ್ತೆ ತನ್ನ ಲೋಹದ ಗದೆಯಿಂದ ಹೊಡೆದನು. ಹಾಗೆಯೇ ವರುಣನ ರಾಜಧಾನಿ ವಿಭಾವರಿಯನ್ನು ತಲುಪಿದನು. ಇವು ಶ್ಲೋಕಗಳು ಮತ್ತು ಅವುಗಳ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಹೋದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ಹಿರಣ್ಯಾಕ್ಷ ಹೇಗಿದ್ದ ಏನು ಅಂತಂದ್ಬಿಟ್ಟು ಅವನ ಒಂದು ರೂಪದ ವರ್ಣನೆಯನ್ನು ಮಾಡ್ತಾ ಇದ್ರು. ಅವನು ತುಂಬ ಕೋಪ ಮಾಡ್ಕೊಂಡಿದ್ದ. ಕಾಲುಗಳಲ್ಲಿ ಚಿನ್ನದ ಕಾಲ್ಕಡ್ಗಗಳನ್ನು ಹಾಕ್ಕೊಂಡಿದ್ದ. ಮತ್ತು ಒಂದು ದೊಡ್ಡ ಹಾರದಿಂದ ಅವನು ಅಲಂಕೃತನಾಗಿದ್ದ. ಮಹಾಗಧೆ ಒಂದನ್ನು ಭುಜದ ಮೇಲೆ ಇಟ್ಕೊಂಡಿದ್ದ. ಮತ್ತು ಮಾನಸಿಕ ದೈಹಿಕ ಬಲಗಳು ಮತ್ತು ಅವನು ಪಡೆದಂಥ ವರ ಅವನನ್ನು ಅಹಂಕಾರಿಯನ್ನಾಗಿ ಮಾಡಿದ್ವು. ಅವನಿಗೆ ಯಾರಿಂದನೂ ಮರಣ ಇರಲಿಲ್ವಲ್ಲ, ಅದಕ್ಕೆ ಆ ಮರಣ ಭಯನೇ ಇರಲಿಲ್ಲ. ಅದಕ್ಕೆ ಅವನನ್ನು ತಡೆಯೋಕ್ಕೂ ಯಾರೂ ಇರಲಿಲ್ಲ. ಸೊ ಅದಕ್ಕೆ ಅವನು ನೋಡಿದ ತಕ್ಷಣ ದೇವತೆಗಳೆಲ್ಲ ಭಯ ಪಟ್ಕೊಂಡು, ಹೇಗೆ ಗರುಡನನ್ನು ನೋಡಿ ಹೆದರ್ಕೊಂಡು ಹಾವುಗಳೆಲ್ಲ ಹೋಗಿ ಬಚ್ಚಿಟ್ಕೊಳ್ಳುತ್ತೋ ಅದೇ ರೀತಿ ದೇವತೆಗಳು ಕೂಡ ಹೋಗಿ ಹಡಕೊಳ್ತಾರೆ. ಇಂದ್ರ ಮತ್ತು ಇನ್ನು ಬೇಕಾದಷ್ಟು ದೇವತೆಗಳು ಯಾರೂ ಆ ರಾಕ್ಷಸನಿಗೆ ಕಾಣಿಸ್ಲಿಲ್ಲ. ಹಿಂದೆ ಅವರೆಲ್ಲರೂ ಕೂಡ ಅಧಿಕಾರದ ಒಂದು ಮತ್ತಿನಲ್ಲಿ ಮದೋನ್ಮತ್ತರಾಗಿದ್ದಂಥವ್ರು. ಅವರೇ ಇವಾಗ ಒಬ್ಬರೂ ಕಾಣಿಸ್ತಾ ಇಲ್ವಲ್ಲ, ನನ್ನ ಶಕ್ತಿ ಮುಂದೆ ಅವರೆಲ್ಲ ಅದೃಶ್ಯರಾಗಿದ್ದಾರಲ್ಲ ಅಂತ ನೋಡಿ ಆ ದೈತ್ಯರ ನಾಯಕ ಗಟ್ಟಿಯಾಗಿ ಒಂದು ಗರ್ಜನೆ ಮಾಡ್ತಾನೆ ಅನ್ನೋದನ್ನ ತಿಳ್ಕೊಂಡಿದ್ವಿ. ಈಗ ಮುಂದುವರೆದು ಕೋಪ ಮಾಡಿಕೊಂಡಿರುವಂಥ ಆನೆಯ ಹಾಗಿದ್ದಂತಹ ಆ ಮಹಾದೈತ್ಯ ಸ್ವರ್ಗಲೋಕದಲ್ಲಿ ಯಾರೂ ಇರಲಿಲ್ವಲ್ಲ, ಅಲ್ಲಿಂದ ವಾಪಸ್ಸು ಹಿಂದಿರುಗಿ ಬರ್ತಾನೆ. ಬಂದೇನು ಮಾಡ್ತಾನೆ? ತುಂಬ ಭೋರ್ಗರಿತಾ ಇದ್ದಂಥ ಆಳವಾದಂತಹ ಸಮುದ್ರಕ್ಕೆ ಅವನು ಕ್ರೀಡೆಗೋಸ್ಕರ ಧುಮುಕ್ತಾನೆ. ಆಟ ಆಡಬೇಕು ಅಂತ ಅವನು ಆ ನೀರಿನ ಒಳಗಡೆ ಧುಮುಕ್ತಾನೆ. ಅವನು ಸಮುದ್ರವನ್ನು ಪ್ರವೇಶ ಮಾಡಿದಾಗ ವರುಣನ ಸೈನಿಕರಾಗಿದ್ದಂಥ ಜಲಚರ ಪ್ರಾಣಿಗಳು, ನೀರು ವರುಣ ಅಂದರೆ ಆ ನೀರಿನಲ್ಲಿ ಇದ್ದಂತಹ ಜಲಚರ ಪ್ರಾಣಿಗಳಿದಾರಲ್ಲ, ಅವರೆಲ್ಲ ಹೆದರ್ಕೊಂಡು ಬಹಳ ದೂರ ದೂರ ಓಡೋಗ್ಬಿಡ್ತಾರೆ. ಈಗ ನೋಡಿ, ಇವನು ಏನೂ ಮಾಡಿಲ್ಲ, ಅವನು ಬಂದಿದ್ದ ಒಂದು ರಭಸಕ್ಕೆ ಅವರೆಲ್ಲ ಹೆದರ್ಕೊಂಡು ಓಡೋಗ್ತಾ ಇದ್ದಾರೆ. ಒಂದು ಪ್ರಹಾರನೂ ಮಾಡದೆ ಹಿರಣ್ಯಾಕ್ಷ ಏನು ಮಾಡ್ದ? ತನ್ನ ವರ್ಚಸ್ಸನ್ನಲ್ಲಿ ತೋರಿಸ್ಕೊಳ್ತಾನೆ. ಅವನು ನೋಡ್ತಾನೆ ಹೆದರ್ಕೊಂಡು ಓಡ್ತಾ ಇರೋದೇ ಅವನಿಗೊಂದು ಖುಷಿ ಕೊಡ್ತಾ ಇದೆ. ನನ್ನನ್ನು ನೋಡಿ ಇಷ್ಟೊಂದು ಹೆದರ್ಕೊಳ್ತಾ ಇದ್ದಾರಲ್ಲ ಇವರೆಲ್ಲ ಅಂತಂದ್ಬಿಟ್ಟು. ಇದರ ಬಗ್ಗೆ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಪ್ರಾಪಂಚಿಕರಾದ ದೈತ್ಯರು ಕೆಲವೊಮ್ಮೆ ಮಹಾಬಲಶಾಲಿಗಳಾಗಿ ತೋರುವರು. ಜಗತ್ತಿನಾದ್ಯಂತ ತಮ್ಮ ಪರಮಾಧಿಕಾರ ಸ್ಥಾಪಿಸುವಂತೆ ಕಾಣಿಸುವರು. ತನ್ನ ದೈತ್ಯ ಬಲದಿಂದ ಹಿರಣ್ಯಾಕ್ಷನು ಇಲ್ಲಿ ಹಾಗೆಯೇ ತೋರುತ್ತಾನೆ. ವಾಸ್ತವವಾಗಿ ವಿಶ್ವಾದ್ಯಂತ ಅವನು ಪರಮಾಧಿಕಾರವನ್ನು ಸ್ಥಾಪಿಸಿದನು. ಅವನ ಅಸಾಮಾನ್ಯ ಬಲಕ್ಕೆ ದೇವತೆಗಳೂ ಹೆದರಿದರು. ಅಂತರಿಕ್ಷದಲ್ಲಿದ್ದ ದೇವತೆಗಳು ಮಾತ್ರವಲ್ಲ, ಸಮುದ್ರದಲ್ಲಿದ್ದ ಜಲಚರ ಪ್ರಾಣಿಗಳೂ ಕೂಡ ಹಿರಣ್ಯಕಶಿಪು ಹಿರಣ್ಯಾಕ್ಷರಿಗೆ ಹೆದರಿದವು. ಇಲ್ಲಿ ಗುರುಗಳೇನು ಹೇಳ್ತಾ ಇದ್ದಾರೆ ಅಂತಂದರೆ,
ಪ್ರಾಪಂಚಿಕರಾಗಿರುವಂತಹ ದೈತ್ಯರು, ಈ ಪ್ರಪಂಚದಲ್ಲಿ ದೈತ್ಯ ಸ್ವಭಾವ ಇರುತ್ತಲ್ಲ, ಅಂಥವ್ರು ನಮಗೆ ನೋಡೋದಕ್ಕೇನು ಅಂದರೆ ಮಹಾಬಲಶಾಲಿಗಳಪ್ಪ ಅವರು ಅನ್ನೋ ರೀತಿ ಕಾಣಿಸ್ತಾರೆ. ಮತ್ತು ಈ ಜಗತ್ತಿನಲ್ಲೆಲ್ಲ ತಮ್ಮ ಒಂದು ಅಧಿಕಾರ ಸ್ಥಾಪಿಸೇ ಬಿಡ್ತಾರೇನೋ ಅನ್ನೋ ರೀತಿ ಕೂಡ ಕಾಣಿಸ್ತಾರೆ. ಅಂದರೆ ನೋಡೋದಕ್ಕೆ ಹಂಗೆ ಅನ್ಸಿದ್ರು ಕೆಲವರು ಮಾಡಿ ಕೂಡ ತೋರಿಸ್ತಾರೇನೋ ಅನ್ನೋ ರೀತಿ ಅನ್ನಿಸ್ತಾ ಇರುತ್ತೆ. ಇಲ್ಲಿ ದೈತ್ಯ ಬಲದಿಂದ ಹಿರಣ್ಯಾಕ್ಷ ಕೂಡ ಹಾಗೆಯೇ ಕಾಣಿಸ್ತಾ ಇದ್ದ. ಇವ್ರನ್ನ ನೋಡಿ ಹೆದರ್ಕೊಳ್ತಾ ಇರೋದು ಅದೆಲ್ಲ ನೋಡಿದಾಗ ಇವರು 3 ಲೋಕಗಳಲ್ಲೂ ಇವರೇ ತಮ್ಮ ಅಧಿಕಾರವನ್ನು ಸ್ಥಾಪನೆ ಮಾಡ್ತಾರೇನೋ ಅನ್ನೋ ರೀತಿ ಇರ್ತಾರೆ. ಅದೇ ರೀತಿ ವಿಶ್ವಾದ್ಯಂತ ಅವನು ತನ್ನ ಪರಮ ಅಧಿಕಾರವನ್ನು ಕೂಡ ಸ್ಥಾಪಿಸಿದ್ದ. ಯಾಕೆ ಅಂತಂದರೆ ಈ ಒಂದು ಜಗತ್ತಿನಲ್ಲಿ ಒಂದು ಉನ್ನತ ಮಟ್ಟದಲ್ಲಿರುವಂಥವ್ರು ಯಾರು, ದೇವತೆಗಳು, ಅವರೇ ಇವನನ್ನು ನೋಡಿ ಹೆದರ್ಕೊಳ್ತಾ ಇದ್ದಾರೆ ಅಂತಂದರೆ ಅವ್ರಿಗೂ ಕೂಡ ಇವನ ಮೇಲೆ ಭಯ ಇದೆ ಅಂತ ಆಯಿತು. ಅಂತರಿಕ್ಷದ ದೇವತೆಗಳು ಮಾತ್ರನೇ ಅಲ್ಲ, ಜಲಚರ ಅಂದರೆ ಸಮುದ್ರದಲ್ಲಿದ್ದಂತಹ ಜಲಚರ ಪ್ರಾಣಿಗಳೂ ಕೂಡ ಹಿರಣ್ಯಕಶಿಪು ಹಿರಣ್ಯಾಕ್ಷ ಅಂತಂದರೆ ಹೆದರ್ಕೊಳ್ತಾ ಇದ್ರು. ಅಲ್ಲಿಗೆ ಭೂಮಿ, ನೀರು, ಆಕಾಶ ಎಲ್ಲ ಕಡೆನೂ ಕೂಡ ಅವನು ನೋಡಿದ್ರೆ ಹೆದರ್ಕೊಳ್ಳೋ ಥರ ಅವನು ತನ್ನ ಒಂದು ವರ್ಚಸ್ಸನ್ನು ತೋರಿಸಿದಾನೆ. ಬಲಿಷ್ಠನಾಗಿದ್ದಂಥ ಹಿರಣ್ಯಾಕ್ಷ ಅನೇಕ ವರ್ಷಗಳವರೆಗೂ ಕೂಡ ಆ ಸಮುದ್ರದಲ್ಲಿ ಅವನು ಓಡಾಡ್ತಾ ಇದ್ದ. ಅಂದರೆ ಸಮುದ್ರ ಅಗಾಧವಾಗಿದೆ ಅಲ್ವಾ, ಅವನು ಒಂದು ದಿವಸ ಅಲ್ಲ ವರ್ಷಾನ್ಗಟ್ಲೆ ಅದರಲ್ಲಿ ಓಡಾಡ್ತಾ ಇದ್ದ. ಗಾಳಿಯಿಂದ ಮೇಲೆ ಏರುವಂಥ ದೊಡ್ಡ ಅಲೆಗಳಿರುತ್ತಲ್ಲ, ಅದನ್ನು ಮತ್ತೆ ತನ್ನ ಲೋಹದ ಗದೆಯಿಂದ ಹೊಡಿತಾ ಇದ್ದ. ಈ ರೀತಿ ಅವನು ಹೋಗ್ತಾ ನಡೆದಾಡ್ತಾ ವರುಣನ ರಾಜಧಾನಿ ವಿಭಾವರಿ ಅಂತ ಅದರ ಹೆಸರು, ಅಲ್ಲಿಗೆ ಬಂದು ಅವನು ತಲುಪ್ತಾನೆ. ಭಾವಾರ್ಥದಲ್ಲಿ ಗುರುಗಳು ಹೇಳ್ತಾರೆ, ವರುಣನು ಜಲದ ಮೇಲೆ ಪ್ರಭುತ್ವವುಳ್ಳ ದೇವತೆಯಾಗಿದ್ದಾನೆಂದು ಭಾವಿಸಲಾಗಿದೆ. ವಿಭಾವರಿಯು ಅವನ ರಾಜಧಾನಿ, ಅದು ಜಲ ಸಾಮ್ರಾಜ್ಯದೊಳಗಿದೆ. ಅಂದರೆ ವರುಣ ಇದ್ದಾನಲ್ಲ, ಅವನು ನೀರಿನ ಮೇಲೆ ಪ್ರಭುತ್ವ ಇರುವಂಥ ದೇವತೆ, ನೀರಿನ ದೇವತೆ ಅಂತ ಅರ್ಥ ಅಂತಂದ್ಬಿಟ್ಟು ನೀರಿನ ದೇವತೆ ಅಂತ ಅರ್ಥ. ಸೊ ವಿಭಾವರಿ ಅನ್ನೋದು ಅವನ ರಾಜಧಾನಿ, ಅದು ಎಲ್ಲಿದೆ ಅಂತಂದರೆ ಜಲ ಸಾಮ್ರಾಜ್ಯದಲ್ಲಿ ಇದೆ ಅಂತಂದ್ಬಿಟ್ಟು ಇಲ್ಲಿ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾ ಇದ್ದಾರೆ. ಈಗ ಹಿರಣ್ಯಾಕ್ಷ ಎಲ್ಲೆಲ್ಲೆಲ್ಲ ಹೋದ, ಏನು ಮಾಡ್ದ ಅನ್ನೋದನ್ನ ತಿಳ್ಕೊಂಡ್ವಿ. ಮುಂದುವರೆದು ಈಗ ವರುಣನ ಮನೆ ಅಥವಾ ವರುಣನ ರಾಜಧಾನಿಯಲ್ಲಿ ಏನಾಗುತ್ತೆ ಅನ್ನೋದನ್ನ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.